ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಬಲ್ಬ್ಗಳು ಮತ್ತು ಎಲ್ಇಡಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯುತ್ ಬಲ್ಬ್ಗಳು ಅಂತ ಹೇಳಿದ ತಕ್ಷಣ ನಾವು ಪ್ರಕಾಶಮಾನ ದೀಪಗಳನ್ನ ನೆನೆಸ್ಕೋಬೇಕು. ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ಇದನ್ನ ನಾವು ಸಾಮಾನ್ಯವಾಗಿ ಮನೇಲಿ ನೋಡಿರ್ತೀವಲ್ವಾ? ಹಳದಿ ಬಣ್ಣದ ಬೆಳಕನ್ನು ನೀಡುತ್ತೆ ಮತ್ತೆ ಸ್ವಲ್ಪ ಶಾಖವನ್ನ ಉತ್ಪಾದಿಸುತ್ತೆ. ಎಲ್ಇಡಿ ಅಂತ ಹೇಳಿದ ತಕ್ಷಣ ಈ ರೀತಿ ಇರುತ್ತೆ. ಎಲ್ಇಡಿನ ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳಿ ಕರಿತೀವಿ. ಎಲ್ಇಡಿನೂ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಮತ್ತೆ ಈ ಪ್ರಕಾಶಮಾನ ದೀಪಗಳನ್ನು ನೋಡಿ ಇದನ್ನ ನಾವು ಅನುಭವಿಸಿರ್ತೀವಿ. ಹೆಂಗೆ ಅಂದ್ರೆ ಇದನ್ನ ಆಫ್ ಮಾಡಿ ಮುಟ್ಟಿದಾಗ ಬಿಸಿ ಅನ್ನೋದಿರುತ್ತಲ್ವಾ? ಮತ್ತೆ ಆಫ್ ಮಾಡಿದಾಗ ಈ ಮಧ್ಯದಲ್ಲಿ ಸುರುಳಿ ಆಕಾರ ಒಂದು ತಂತಿ ಏನಿರುತ್ತೋ ಇದ್ರಲ್ಲಿ ಸ್ವಲ್ಪ ಬೆಳಕನ್ನೋದು ಕಾಣ್ತಾ ಇರುತ್ತೆ. ಇದು ಬಂದು ಟಂಗ್ಸ್ಟನ್ ಇಂದ ಮಾಡಲಾಗಿರುತ್ತೆ. ಮತ್ತೆ ಈ ಲೈಟು ಶಾಖ ಮತ್ತೆ ಬೆಳಕನ್ನ ಉತ್ಪಾದಿಸುತ್ತೆ. ಅದೇ ರೀತಿ ಎಲ್ಇಡಿಗೆ ಬಂದಾಗ ಇಲ್ಲಿ ಎರಡು ವೈರ್ಗಳನ್ನ ನೋಡ್ತಿದ್ದೀವಿ. ಒಂದು ಸ್ವಲ್ಪ ಉದ್ದ ಇದೆ, ಒಂದು ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ಉದ್ದ ಇದೆಲ್ಲ ಇದು ಬಂದು ಧನಾತ್ಮಕ ತುದಿ, ಇನ್ನೊಂದು ಬಂದು ಋಣಾತ್ಮಕ ತುದಿ ಅಂತ ಆಗುತ್ತೆ. ಈಗ ಇವೆರಡರ ಬಗ್ಗೆ ಗೊತ್ತಾಯಿತು. ಇವೆರಡನ್ನ ಸರ್ಕ್ಯೂಟ್ ಚಿತ್ರವಾಗಿ ಬರೆಯೋದು ಹೆಂಗೆ ಅಂತ ಚೆಕ್ ಮಾಡೋಣ. ಪ್ರಕಾಶಮಾನ ದೀಪಗಳನ್ನ ಬರೆದಾಗ ಈ ರೀತಿ ಬರಿಬೋದು ಅಥವಾ ಈ ರೀತಿ ಬರಿಬೋದು. ನಾನು ಎರಡನೇದನ್ನ ಚೂಸ್ ಮಾಡ್ತೀನಿ. ಇದೆರಡೂ ಥರ ಬರೆದ್ರೂ ಸರಿ. ಎರಡನೇದನ್ನ ಯಾಕೆ ಚೂಸ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸುರುಳಿ ಆಕಾರ ಇದೆ ಅಲ್ವಾ? ಈ ಲೈಟಲ್ಲೂ ನಾವು ಅದನ್ನೇ ನೋಡ್ತೀವಿ. ಇಲ್ಲಿ ಸುರುಳಿ ಆಕಾರ ನೋಡ್ತೀವಿ. ಇದರಿಂದ ಸ್ವಲ್ಪ ಬೆಳಕು ಮತ್ತೆ ಶಾಖನು ಇದು ಉತ್ಪಾದನೆ ಆಗಿರೋದನ್ನ ನಾವು ನೋಡಿರ್ತೀವಿ. ಅದೇ ತರ ಎಲ್ಇಡಿಗಳಿಗೆ ಬಂದಾಗ ಎಲ್ಇಡಿಯ ಸರ್ಕ್ಯೂಟ್ ಅನ್ನೋದು ಈ ರೀತಿ ಇರುತ್ತೆ. ಇಲ್ಲಿ ಧನಾತ್ಮಕ ಮತ್ತೆ ಋಣಾತ್ಮಕ ತುದಿ ಯಾವ್ದಿರ್ಬೋದು? ಇದು ಬಂದು ಧನಾತ್ಮಕ ತುದಿ, ಇದು ಬಂದು ಋಣಾತ್ಮಕ ತುದಿ. ಹಾಗಾದ್ರೆ ಇಲ್ಲಿ ಉಲ್ಟಾ ಆಗೋದ್ರೆ ಏನಾಗುತ್ತೆ? ಇದು ಋಣಾತ್ಮಕ ಇದು ಧನಾತ್ಮಕ ಆದ್ರೆ ಅದನ್ನ ಕಲ್ತ್ಕೊಳ್ಳೋಣ. ಈಗ ಇಲ್ಲಿ ಈ ಧನಾತ್ಮಕ ತುದಿನ ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಅದೇ ತರ ಈ ಋಣಾತ್ಮಕ ತುದಿ ಏನಿದೆಯೋ ಇದು ಬಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಅನ್ನೋದು ಈ ರೀತಿ ಹರಿಯುತ್ತೆ. ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ಅದೇ ನಾನೇನಾದ್ರೂ ಉಲ್ಟಾ ಕನೆಕ್ಟ್ ಮಾಡಿದೆ ಅನ್ಕೊಳ್ಳಿ, ಇಲ್ಲಿ ಬಂದು ಮೈನಸ್ಸು, ಇಲ್ಲಿ ಬಂದು ಪ್ಲಸ್ಸು. ನಾನು ಈಗ ಬ್ಯಾಟ್ರಿಗೆ ಏನು ಕನೆಕ್ಟ್ ಮಾಡಿರ್ತೀನಿ? ಪ್ಲಸ್ ಹೋಗಿ ಪ್ಲಸ್ಗೆ ಕನೆಕ್ಟ್ ಮಾಡಿರ್ತೀನಿ. ಆಮೇಲೆ ಏನಾಗುತ್ತೆ? ಇಲ್ಲಿ ಮೈನಸ್ ಇದ್ದಾಗ ಮೈನಸ್ ಹೋಗಿ ಪ್ಲಸ್ಗೆ, ಇಲ್ಲಿ ಪ್ಲಸ್ ಹೋಗಿ ಮೈನಸ್ಗೆ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಬಲ್ಬ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ, ಒಡೆದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದೇ ರೀತಿನೇ ಕನೆಕ್ಟ್ ಮಾಡಬೇಕು. ಮತ್ತೆ ಕರೆಂಟ್ ಅನ್ನೋದು ಇದೇ ದಿಕ್ಕಲ್ಲೇ ಹರಿಬೇಕು. ಓಕೆನಾ? ಈಗ ಇದರ ವ್ಯತ್ಯಾಸಗಳನ್ನು ನೋಡೋಣ. ಇದು ಪ್ರಕಾಶಮಾನ ದೀಪಗಳು, ಇದು ಎಲ್ಇಡಿಗಳಲ್ವಾ? ಇಲ್ಲಿ ನೋಡಿದಾಗ ವಿದ್ಯುತ್ ಬಳಕೆ ಅನ್ನೋದು ಪ್ರಕಾಶಮಾನ ದೀಪಗಳಲ್ಲಿ ಹೆಚ್ಚಾಗುತ್ತೆ, ಎಲ್ಇಡಿಗಳಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಇದರಲ್ಲಿ ಹೆಚ್ಚು ಅಂತ ಹೇಳಿದ್ರೆ, ಇದನ್ನ ನಾವು ಆನ್ ಮಾಡಿದಾಗ ವಿದ್ಯುತ್ ಅನ್ನೋದು ಮೊದಲು ಶಾಖವಾಗಿ ಪರಿವರ್ತನೆ ಆಗಿ ನಂತರ ಸ್ವಲ್ಪ ಬೆಳಕಾಗಿ ಪರಿವರ್ತನೆ ಆಗುತ್ತಲ್ಲ. ಇಲ್ಲಿ ಶಾಖ ಅನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ವಿದ್ಯುತ್ ಖರ್ಚು ತುಂಬಾ ಹೆಚ್ಚಾಗುತ್ತೆ. ಅದೇ ಎಲ್ಇಡಿಗಳಲ್ಲಿ ಆ ತರ ಆಗೋ ಚಾನ್ಸಸ್ಸೇ ಇಲ್ಲ. ಮತ್ತೆ ಪ್ರಕಾಶಮಾನ ದೀಪಗಳು ಹಳದಿ ಬೆಳಕನ್ನ ಮಾತ್ರ ಕೊಡುತ್ತೆ. ಎಲ್ಇಡಿ ಅಂತ ಬಂದ್ರೆ ನಾವು ಬಿಳಿ ಬೆಳಕನ್ನು ನೋಡಿರ್ತೀವಿ. ರೆಡ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಬೇರೆ ಬೇರೆ ಕಲರ್ಗಳಲ್ಲೂ ಈ ಎಲ್ಇಡಿಗಳನ್ನು ನಾವು ನೋಡ್ತೀವಿ. ಮತ್ತೆ ಪ್ರಕಾಶಮಾನ ದೀಪಗಳು ನೇರ ಮತ್ತು ಪರ್ಯಾಯ ಪ್ರವಾಹದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಇದು AC ಕರೆಂಟಲ್ಲೂ ವರ್ಕ್ ಆಗುತ್ತೆ, DC ಕರೆಂಟಲ್ಲೂ ವರ್ಕ್ ಆಗುತ್ತೆ. ಎಲ್ಇಡಿಗಳಿಗೆ ಬಂದಾಗ ಇದು DC ಕರೆಂಟಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಅಂದ್ರೆ ನೇರ ಪ್ರವಾಹದಲ್ಲಿ. AC ಕರೆಂಟಲ್ಲಿ ವರ್ಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಇದನ್ನ ನಾವು ಮನೆಗೆ ಕನೆಕ್ಟ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅದನ್ನ ಸ್ವಿಚ್ ಬಾಕ್ಸ್ಗೋ ಅಥವಾ ಇನ್ನೆಲ್ಲಿಗೋ, ಇದು ಒಡೆದೋಗುತ್ತೆ ಅಥವಾ ಬರ್ನ್ ಆಗುತ್ತೆ. ಹಾಗಾಗಿ ನಾವು ಇದನ್ನ AC ಕರೆಂಟಲ್ಲಿ ಬಳಸಕ್ಕಾಗಲ್ಲ. ಮತ್ತೆ ಪ್ರಕಾಶಮಾನ ದೀಪಗಳೇನಿದೆಯೋ ಇದು 1000 ಗಂಟೆಗಳು ಬರುತ್ತೆ. ಅಂದ್ರೆ 1000 ಗಂಟೆ ವರ್ಕ್ ಆದ ನಂತರ ಇದು ಹಾಳಾಗುತ್ತೆ ಅಥವಾ ಬರ್ನ್ ಆಗುತ್ತೆ. ಅದು ಎಲ್ಇಡಿಗಳು 10,000 ಗಂಟೆ ವರ್ಕ್ ಆಗುತ್ತೆ. ಅಂದ್ರೆ ಇದಕ್ಕಿಂತ 10ರಷ್ಟು ಜಾಸ್ತಿ ಕೆಲಸ ಮಾಡುತ್ತೆ ಅಂತ ಆಯ್ತು. ಪ್ರಕಾಶಮಾನ ದೀಪಗಳ ಬೆಲೆ ಬಂದು ತುಂಬಾ ಕಡಿಮೆ ಬೆಲೆ, ತುಂಬಾ ಅಗ್ಗವಾಗಿ ಸಿಕ್ಬಿಡುತ್ತೆ. ಅದೇ ಎಲ್ಇಡಿಗಳು ಬಂದಾಗ ತುಂಬಾ ದುಬಾರಿ ಬೆಲೆ ಆಗಿರುತ್ತೆ. ಈಗ ಇದರ ಉಪಯೋಗಗಳನ್ನ ನೋಡೋಣ. ಏನಂತ ಬಂದಾಗ ಪ್ರಕಾಶಮಾನ ದೀಪಗಳು ವಿವಿಧ ಆಕಾರಗಳಲ್ಲಿ ನಾವು ನೋಡಿರ್ತೀವಿ, ಅಂದ್ರೆ ಡಿಸೈನ್ ತುಂಬಾ ಇರುತ್ತೆ. ಇದನ್ನ ಹೀಗೆಲ್ಲ ನಾವು ಹೋಟೆಲ್ಗಳಲ್ಲಿ ನೋಡ್ತಿದೀವಿ. ಮುಂಚೆ ಮನೆಗಳಲ್ಲಿ ಮಾತ್ರ ಬಳಸೋರು, ಈಗ ಹೋಟೆಲ್ಲು ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬಾ ಡೆಕೋರೇಟಿವ್ ಆಗಿರಕ್ಕೆ ಇಂಥದನ್ನು ತುಂಬಾ ಬಳಸ್ತಾರೆ. ಅದೇ ತರ ಎಲ್ಇಡಿ ಅಂತ ನೆನಪಾಗೋದೇ ಇದು. ಮನೆಯಲ್ಲಿ ಎಲ್ಇಡಿ ಬಲ್ಬ್ ಅಂತಿರ್ತೀವಲ್ವಾ? ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ಮನೆಯಲ್ಲಿ ಇದನ್ನ ಬಳಸ್ತೀವಿ. ಈ ಹಿಂದೆ ಏನು ಹೇಳಿದೆ? ಎಲ್ಇಡಿ ಬಲ್ಬ್ ಎಲ್ಲ ಬರೀ DC ಕರೆಂಟಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂದಿದೆ. ಮನೇಲಿ ಬಳಸಿದಾಗ AC ಕರೆಂಟಲ್ಲಿ ವರ್ಕ್ ಆಗುತ್ತಲ್ವಾ? ಅಂದ್ರೆ ಪರ್ಯಾಯ ಪ್ರವಾಹದಲ್ಲಿ ವರ್ಕ್ ಆಗಕ್ಕಾಗುತ್ತಾ ಅಂತ ಹೇಳಿದ್ರೆ ಹೌದು. ಇಲ್ಲಿ ಇದ್ರೊಳಗಡೆ ಎಲ್ಇಡಿ ಅನ್ನೋದನ್ನ ನಾವು ನೋಡ್ತೀವಿ. ಈ ಜಾಗದಲ್ಲಿ ಸ್ವಲ್ಪ ಸರ್ಕ್ಯೂಟ್ಗಳನ್ನ ಬಳಸಿರ್ತಾರೆ. ಯಾವುದು? AC ಸರ್ಕ್ಯೂಟ್ಗಳನ್ನ ಬಳಸಿರ್ತಾರೆ. ಪರ್ಯಾಯ ಪ್ರವಾಹದ ಸರ್ಕ್ಯೂಟ್ ಬಳಸಿ ಇದನ್ನ ACಗೆ ಕನ್ವರ್ಟ್ ಮಾಡಿರ್ತಾರೆ.
ಇದನ್ನ ಎ ಸಿ ಕರೆಂಟ್ ಕನ್ವರ್ಟ್ ಮಾಡಿದಾಗ ನಾವು ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಪ್ರಕಾಶಮಾನ ದೀಪಗಳಿಗೆ ಹೋಲಿಸ್ಕೊಂಡ್ರೆ ವಿದ್ಯುತ್ ಖರ್ಚು ಕಮ್ಮಿ ಮತ್ತು ತುಂಬ ದಿನಗಳು ಬಳಕೆ ಆಗುತ್ತೆ. ಇದೊಂದು 10,000, ಇದು 1,000 ಗಂಟೆಗಳಿಗೆಲ್ಲ ಬರ್ನ್ ಆಗುತ್ತಲ್ವ, ಇದೊಂದು 10,000 ಗಂಟೆ ಬರುತ್ತಲ್ವ. ಹಾಗಾಗಿ ಇದನ್ನೇ ನಾವು ಅತಿ ಹೆಚ್ಚು ಈಗಿನ ದಿನಗಳ ಬಳಸ್ತಿದ್ದೀವಿ. ಮತ್ತು ಇನ್ನೊಂದು LED ಲೈಟ್ಗಳು ನೋಡಿದ್ದೀರಲ್ವ, LED ಲೈಟ್ ಅನ್ನ ಇದು ನೆನಪಾಗುತ್ತೆ. ಹಿಂದೆ ಎಲ್ಲ ನಾವು ಸೈಕಲಲ್ಲೆಲ್ಲ ಯೂಸ್ ಮಾಡ್ತಿದ್ವಿ. ಈಗ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಬೇರೆ ಹಬ್ಬಗಳಿಗೆ ಇಂಥದನ್ನು ನಾವು ತುಂಬ ಯೂಸ್ ಮಾಡ್ತೀವಿ. ಖರ್ಚು ಕಮ್ಮಿ ಮತ್ತು ತುಂಬ ಡಿಸೈನ್ ಆಗಿರುತ್ತೆ ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಬ್ಯಾಟ್ರಿ. ಈ ಥರ ಟಾರ್ಚ್ಗಳಲ್ಲಿ ನೋಡಿದ್ದೀರಾ, ಇದನ್ನು ನಾವು ಸಾಮಾನ್ಯವಾಗಿ ಬ್ಯಾಟ್ರಿ ಅಥವಾ ಟಾರ್ಚ್ ಅಂತೀವಿ. ಟಾರ್ಚ್ಗಳಲ್ಲೂ ನಾವು ಈಗ LED ಬಳಸ್ತಿದ್ದೀವಿ. ಯಾಕಂತ ಹೇಳಿದ್ರೆ ಇದರೊಳಗಡೆ ಸೆಲ್ ಇರುತ್ತಾ ಅಥವಾ ಬ್ಯಾಟ್ರಿ ಇಟ್ಟಿರ್ತಾರ. ಈಗ ನಾನು ಪ್ರಕಾಶಮಾನ ದೀಪನ ಬಳಸ್ಬಿಟ್ಟೆ ಅಂತ ಅನ್ಕೊಳ್ಳಿ, ಬೇಗ ಬ್ಯಾಟ್ರಿ ಡೌನ್ ಆಗೋಗುತ್ತೆ. ಅದೇ LED ಬಳಸ್ಕೊಂಡೆ ಅಂದರೆ ತುಂಬ ದಿನಗಳು ನನಗೆ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಈಗ ಗೊತ್ತಾಯ್ತಲ್ವಾ, ನಾವು ಈಗಿನ ಕಾಲದಲ್ಲಿ LED ಯಾಕೆ ತುಂಬ ಯೂಸ್ ಮಾಡ್ತೀವಿ? ಖರ್ಚು ಕಮ್ಮಿ, ತುಂಬ ದಿನಗಳ ಬಾಳಿಕೆ ಬರುತ್ತೆ, ಈಸಿಯಾಗೆಲ್ಲ ಸಿಕ್ಬಿಡುತ್ತೆ.